ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಮಳೆ ಹೆಚ್ಚು ಬಂದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಮಳೆ ಇಲ್ಲದೆ ಹೋದ್ರೆ ಭೂಮಿ ತಾಯಿಯನ್ನೇ ನೆಚ್ಚಿಕೊಂಡ ನಮ್ಮ ರೈತನಿಗೆ ಕಣ್ಣೀರು ಬಿಟ್ರೆ ಬೇರೇನೂ ಇರಲ್ಲ. ವರುಣನ ಕೃಪೆಗಾಗಿ ರೈತರು ಏನೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ, ವರುಣ ಅದೆಷ್ಟರ ಮಟ್ಟಿಗೆ ಕೃಪೆ ತೋರ್ತಾನೋ ಗೊತ್ತಿಲ್ಲ. ಅಂತಹ ವಿಚಿತ್ರ ಆಚರಣೆಗಳೇ ಈ ಹೊತ್ತಿನ ವಿಶೇಷ, ಎಲ್ಲ ಮಳೆಗಾಗಿ. ಒಂದು ಕಡೆ ವರುಣನ ಆರ್ಭಟ, ಇನ್ನೊಂದು ಕಡೆ ಮುನಿಸಿಕೊಂಡಿದ್ದಾನೆ ಮಳೆರಾಯ. ವರುಣನ ಕೃಪೆಗಾಗಿ ಕಪ್ಪೆ ಕತ್ತೆಗಳಿಗೆ ಮದುವೆ ಮಾಡಿಸೋದನ್ನ ಕೇಳಿದ್ದೀವಿ. ಆದರೆ ಹಾಸನದ ಚನ್ನರಾಯಪಟ್ಟಣ ಬಳಿ ಮಳೆಗಾಗಿ ವಿಶೇಷ ಮದುವೆ ಒಂದು ನಡೀತು. ಅದ್ಯಾರಿಗೆ ಮದುವೆ ಮಾಡಿಸಿದ್ರಪ್ಪ ಅನ್ನೋ ಕುತೂಹಲನ ಈ ವರದಿ ನೋಡಿ. ಹೀಗೆ ಇಲ್ಲಿ ಜನ ಸೇರಿರೋದು ಮದುವೆ ಸಮಾರಂಭಕ್ಕಾಗಿ. ಹಾಗಂತ ಇದು ಸಾಮಾನ್ಯ ಮದುವೆಯಲ್ಲ. ಇಲ್ಲಿ ಇಬ್ಬರು ಯುವಕರಿಗೆ ಮದುವೆ ಮಾಡಿಸಲಾಗ್ತಿತ್ತು. ಊರಿನ ಹಿರಿಯರ ಸಮ್ಮುಖದಲ್ಲೇ ಮದುವೆ ನಡೆಯಿತು. ಇದೆಲ್ಲ ನಡೆದಿದ್ದು ವರುಣನ ಕೃಪೆಗಾಗಿ. 6 ತಿಂಗಳಿಂದ ಮಳೆ ಇಲ್ಲದೆ ಕಂಗಾಲಾಗಿದ್ದ ಹಾಸನದ ಚನ್ನರಾಯಪಟ್ಟಣ ಗಡಿ ಭಾಗದ ಗ್ರಾಮ ಬೋರ್ನಹಳ್ಳಿ ಜನ ವರುಣನ ಕೃಪೆಗಾಗಿ ಯುವಕರ ಮದುವೆ ಮಾಡಿದ್ರು. ಆ ಉದ್ದೇಶದಿಂದಲೇ, ಮಳೆ ಉದ್ದೇಶದಿಂದಲೇ ಎಲ್ಲ ಪೈರೆಲ್ಲ ಇದಾದು, ಹೊಲೆಲ್ಲ ಬತ್ತೋದು ಎಲ್ಲ ಗಮನ ಕೊಟ್ರು. ಮಾಡೋಣ ಇದೊಂದು ಕೆಲಸ ಅಂತ ನಾವು ಉದ್ದೇಶದಿಂದ ಮಾಡಿದ್ವು. ಎಲ್ಲ ಸೇರಿ ಗ್ರಾಮೇ ಸೇರಿ ಮಾಡ್ತಾ ಇರೋದು ನಾವು. ಒಬ್ಬರೇನಲ್ಲ, ಗ್ರಾಮೇ ಸೇರಿ ಎಲ್ಲ ಸಹಿ ಕೊಟ್ರು. ಮಾಡಿ ಅಂತ ಮಾಡ್ತಾ ಇದ್ವಿ. ಬಾರೋ ಬಾರೋ ಮಳೆರಾಯ, ಮಳೆರಾಯ ಮಳೆರಾಯ, ಬಾರಯ್ಯ ಮಳೆರಾಯ. ಈ ಗ್ರಾಮದ ಲವ ಎಂಬ ಯುವಕ ವರನ ವೇಷ ತೊಟ್ಟರೆ, ಮತ್ತೋರ್ವ ಯುವಕ ಶಿವಲಿಂಗನಿಗೆ ವಧುವಿನ ಸಿಂಗಾರ ಮಾಡಲಾಗಿತ್ತು. ಬೆಳದಿಂಗಳ ರಾತ್ರಿಯಲ್ಲಿ ನಡೆದ ಈ ಮದುವೆಯಲ್ಲಿ ಊರಿಗೆ ಊರೇ ಪಾಲ್ಗೊಂಡಿತ್ತು. ಸುಮಂಗಲಿಯರು ಕಳಸ ಹಿಡಿದು ಮದುವೆ ಶಾಸ್ತ್ರ ಮುಗಿಸಿದರು. ಪೂಜಾರಪ್ಪನ ಪೌರೋಹಿತ್ಯ, ಸೋಬಾನೆ ಪದ ಎಲ್ಲವೂ ಮದುವೆಗೆ ಸಾಕ್ಷಿಯಾದವು. ಮಳೆ ಬರದೇ ಇರೋದಕ್ಕೆ ತಿಂಗಳು ಮಾವನ ಅಂತವ ನಮ್ಮ ಅಜ್ಜಿ ಮಾಡಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಈ ತರ ಮಾಡಿದ್ದು. ಮಾಡಿ 3 ದಿನಕ್ಕೆ ಮಳೆ ಬಂತು. ಅದು ಮಾಡಿ 9 ದಿನಕ್ಕೆ ಬಂತು. ಇವತ್ತು ಕಂಟಿನ್ಯೂಸ್ ಆಗಿ ಹೋಗ್ತದೆ 3 ದಿನ. ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಲಾಯಿತು. ಬಳಿಕ ವಧುವರರ ಮೆರವಣಿಗೆ ಕೂಡ ನಡೆಯಿತು. ಅದೇನೇ ಆಗ್ಲಿ, ವರುಣ ಕೃಪೆ ತೋರ್ತಾನೋ ಇಲ್ವೋ, ಹಳ್ಳಿ ಭಾಗಗಳಲ್ಲಿ ಈಗಲೂ ಇಂಥ ಆಚರಣೆಗಳು ನಡೀತಿವೆ. ಹುಯ್ಯೋ ಹುಯ್ಯೋ ಮಳೆರಾಯ, ನಮ್ಮೂರಿನಲ್ಲಿ ಒಣಗುತ್ತಿರುವ ಬೆಳೆಯನ್ನು ರಕ್ಷಿಸು. ಹೀಗಂತ ಇಲ್ಲಿಯ ಜನತೆ ಪ್ರಾರ್ಥಿಸಿ ಯುವಕರನ್ನ ಮದುವೆ ಮಾಡುವ ವಿಶಿಷ್ಟ ಆಚರಣೆಯ ಮೂಲಕ ಮಳೆರಾಯನ್ನ ಪ್ರಾರ್ಥಿಸಿದ್ದಾರೆ. ಮಳೆರಾಯನಿಗೆ ಈ ಜನರ ವಿಶಿಷ್ಟ ಆಚರಣೆಯ ಪ್ರಾರ್ಥನೆ ತಲುಪುತ್ತಾ ಈ ಊರಿಗೆ ಮಳೆ ಬರುತ್ತಾ ಅನ್ನೋದನ್ನ ನೋಡಬೇಕಿದೆ. ಕ್ಯಾಮ್ರಾಮನ್ ಜಮೀಲ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಹಾಸನ.
ರೈತರು ಭೂಮಿ ತಾಯಿಯನ್ನೇ ನಂಬಿ ಬದುಕು ಸಾಗಿಸ್ತಾರೆ. ಅವರಿಗೆ ಭೂಮಿಯೇ ಅನ್ನ ನೀಡೋ ತಾಯಿ. ಆ ಭೂಮಿ ತಾಯಿ ಹಸಿರಾಗಿರಬೇಕು ಅಂದ್ರೆ ವರುಣನ ಕೃಪೆ ಬೇಕು. ಮಳೆ ಬರದೇ ಇದ್ದಾಗ ವರುಣನ ಕೃಪೆಗಾಗಿ ಗದಗ ಜಿಲ್ಲೆಯ ರೈತರು ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಅದು ಕಡುಬಿನ ಹಬ್ಬ. ಒಂದ್ ಕಡೆ ಮಳೆ ಬಂದ್ರೆ ಇನ್ನೊಂದ್ ಕಡೆ ಮಳೆ ಬರೋಲ್ಲ. ಮಳೆ ಬರದಿದ್ರೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ರೈತನ ಸ್ಥಿತಿ ಹೇಗಾಗಬೇಡ. ಹೀಗಾಗಿ ವರುಣನ ಕೃಪೆಗಾಗಿ ರೈತರು ಏನೆಲ್ಲ ಪೂಜೆ ಮಾಡ್ತಾರೆ. ಅಂತೆಯೇ ಗದಗ ಜಿಲ್ಲೆ ರೋಣ ತಾಲೂಕಿನ ಗುಳಗಂದಿ ಗ್ರಾಮದ ರೈತರು ಮಳೆರಾಯನ ಕೃಪೆಗಾಗಿ ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಊರ ಹತ್ರನೇ ಹರಿಯೋ ಮಲಪ್ರಭಾ ನದಿಗೆ ಪೂಜೆ ಸಲ್ಲಿಸ್ತಾರೆ. ಗ್ರಾಮ ದೇವತೆಗಳೊಂದಿಗೆ ಹೋಗಿ ಹಬ್ಬ ಮಾಡ್ತಾರೆ. ಇಡೀ ಊರಿನ ಜನರು ತಮ್ಮ ತಮ್ಮ ಮನೆಯಲ್ಲಿ ಬಗೆ ಬಗೆ ಭೋಜನ ಮಾಡಿ ಕೊಂಡೊಯ್ದು ಪೂಜೆ ಮಾಡಿ ನದಿಗೆ ಅರ್ಪಿಸ್ತಾರೆ. ಇದನ್ನ ಕಡುಬಿನ ಹಬ್ಬ ಅಂತಾನೆ ಕರೀತಾರೆ. ಈ ಹಬ್ಬದಲ್ಲಿ ಕಡುಬಿನ ಅಡುಗೆ ಇರಲೇಬೇಕು. ಬಹಳ ಹಿಂದಿನಿಂದಲೂ ಈ ವಿಶೇಷ ಆಚರಣೆ ನಡೆದುಕೊಂಡು ಬಂದಿದೆ ಅಂತಾರೆ ಊರ್ನವರು. ಪ್ರತಿ ವರ್ಷನೂ ಆಚರಿಸ್ಕೊಳ್ತಾ ಬರ್ತಾ ಇದ್ದೇವೆ. ಈ ಹಬ್ಬದಿಂದ ನಮಗೆ ಏನಾಗ್ತದೆ ಅಂತಂದರೆ, ನಾವು ರೈತರಿಂದ ಬೆಳೆಯುವಂಥ ಎಲ್ಲ ಒಂದು ದವಸ ಧಾನ್ಯಗಳನ್ನು ಬೆಳಿಬೇಕಾದ್ರೆ ನಾವು ಈ ಹಬ್ಬ ಆಚರಿಸಿದ್ರೆ ಮಾತ್ರ ನಮ್ಮ ಕೈ ಸಿಗುತ್ತೇವಿನ ಇಲ್ಕಂಡು ಸಿಗಲ್ಲ. ಈ ರೀತಿ ವಿಶೇಷ ಪೂಜೆ ಮಾಡೋದ್ರಿಂದ ತಮ್ಮ ಊರಿಗೆ ಕಾಲಕಾಲಕ್ಕೆ ಮಳೆ ಬೆಳೆ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಹಿಂದೆ 200-300 ವರ್ಷದ ಹಿಂದೆ ದೊಡ್ಡ ಬರಗಾಲ ಕಂಡ್ರಂತ್ರಿ ಹಿರಿಯರ. ಆ ಟೈಮ್ದೊಳಗೆ ಈ ದುರ್ಗಮ್ಮ ಮತ್ತು ಮಾರುತೇಶ್ವರನ ಪಾಲಿಕೆ ಅಡ್ಡಗಟ್ಟಿ ಕೇಳಿದಾಗ, ನೀವು ಮುಂಗಾರಿ ಬಿತ್ತುವಾಗ ಮಳೆ ಪೈಗೆ ಮಾಡಿರಿ, ಹಿಂಗಾರಿ ಬಿತ್ತುವಾಗ ಪರು ಮಾಡಿರಿ, ಅಂದರೆ ನಿಮ್ಮ ಊರಿಗೆ ಸಮೃದ್ಧಿ ಮಳೆ ಬೆಳೆ ಆಗತ್ತಾ ಅಂತ ಸಾರಿದ ಪ್ರಕಾರ ಇವತ್ತಿಗೂ ನಾವು ಮಾಡ್ತಾ ಬಂದಿದ್ದೀವಿ. ಜಾತಿ ಭೇದವಿಲ್ಲದೆ ಊರ ಜನರೆಲ್ಲ ಒಟ್ಟಿಗೆ ಸೇರಿ ಪೂಜೆ ಸಲ್ಲಿಸೋದು ಈ ಕಡುಬಿನ ಹಬ್ಬದ ವಿಶೇಷ. ಕಡುಬಿನ ಹಬ್ಬದ ವಿಶೇಷತೆ ಗೊತ್ತಾಯಿತು. ಇನ್ನು ಈ ಹಬ್ಬಕ್ಕೆ ತಯಾರಿ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಈ ವರದಿಯಲ್ಲಿ. ವರುಣನ ಕೃಪೆಗಾಗಿ ಈ ಕಡುಬಿನ ಹಬ್ಬವನ್ನ ಗುಳಗಂದಿ ಗ್ರಾಮದ ಜನ ಆಚರಿಸ್ತಾರೆ. ಉತ್ತರಿ ಮಳೆಯ ಆರಂಭದಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಈ ಹಬ್ಬ ಆಚರಿಸಿದ್ರೆ ಮಳೆ ರೈತರ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಜನರದ್ದು. ಹೀಗಾಗಿ ಪ್ರತಿ ವರ್ಷ ಈ ಕಡುಬಿನ ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದಾರೆ. ಈ ಹಬ್ಬವನ್ನ ಆಚರಿಸೋದಕ್ಕೂ ಮುನ್ನ ಗ್ರಾಮದ ಹಿರಿಯರೆಲ್ಲ ಒಂದೆಡೆ ಸೇರಿ ನಿರ್ಧಾರ ಕೈಗೊಳ್ತಾರೆ. ಬಳಿಕ ಹಬ್ಬದ ಬಗ್ಗೆ ಗ್ರಾಮದಲ್ಲಿ ಡಂಗುರ ಸಾರಲಾಗುತ್ತೆ. ಡಂಗುರ ಸಾರ್ತಿದ್ದಂತೆ ಪ್ರತಿ ಮನೆಯಲ್ಲೂ ಕಡುಬಿನ ಹಬ್ಬದ ತಯಾರಿ ಆರಂಭವಾಗುತ್ತೆ. ಈ ಹಬ್ಬಕ್ಕಾಗಿ ಮುಖ್ಯವಾಗಿ ಕರಿಕಡುಬು, ಕರ್ಜಿಕಾಯಿ, ಶೇಂಗಾ ಹೋಳಿಗೆ, ಎಳ್ಳಿನ ಹೋಳಿಗೆ ಸೇರಿದಂತೆ ವಿವಿಧ ಬಗೆಯ ಅಡುಗೆ ರೆಡಿಯಾಗುತ್ತೆ. ಹೀಗೆ ಮಾಡಿಕೊಂಡ ಬಗೆ ಬಗೆ ಅಡುಗೆಯನ್ನ ಗಂಟು ಕಟ್ಟಿಕೊಂಡು ಊರವರೆಲ್ಲ ಮನೆಗಳಿಗೆ ಬೀಗ ಹಾಕ್ಕೊಂಡು ಊರ ಹೊರಗೆ ಹೋಗ್ತಾರೆ.
ಗ್ರಾಮ ಬಿಡುವಾಗ ಡೊಳ್ಳು ಮೇಳದೊಂದಿಗೆ ಗ್ರಾಮ ದೇವತೆಗಳಾದ ಮಾರುತಿ ಮತ್ತು ದುರ್ಗಮ್ಮರನ್ನ ಮೆರವಣಿಗೆಯಲ್ಲಿ ಊರ ಹೊರಗೆ ಕೊಂಡೊಯ್ತಾರೆ. ಈ ರೀತಿ ಹೋಗಿ ಪೂಜೆ ಮಾಡಿದ್ರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ ಅಂತಾರೆ ಗ್ರಾಮದ ಹಿರಿಯರು. ದುರ್ಗಮ್ಮನ ಪಾಲಿಕೆ, ಹನುಮಪ್ಪನ ಪಾಲಿಕೆ ಆ ಸೇವೆ ಮಾಡ್ಕೊತ ಬಂದು ಇಲ್ಲಿ ಅನ್ನ ಪ್ರಸಾದ ಮಾಡ್ತೀವಿ, ಇಲ್ಲಿ ಹೊಳಿ ಪೂಜೆ ಮಾಡ್ತೀವಿ. ಅದರಲ್ಲಿಂದ ನಮಗೆ ಸುಖ ಹಾಕ್ಕೊಂತ ಹೊಂಟೈತಿ. ಮಳೆ ಚಳಿ ಎಲ್ಲರಿಂದ ನಮಗೆ ಸಂಪ ಐತಿ. ಎಲ್ಲ ಜನನು ಮೊದಲು ಹಿರಿಯರಿಗೆ ಮಾಡ್ಕೊತ ಬರ್ತಿದ್ರು, ಆ ಪ್ರಕಾರ ನಾವು ಮಾಡ್ಕೊತ ಬರಕತ್ತೀವಿ. ಮಾಡ್ಕೊತ ಬಂದಿಂದ ನಮಗೇನು ತೊರಕೆ ಅನ್ನೋದಿಲ್ಲ, ಎಲ್ಲ ಸುಖದಿಂದ ಇದ್ದೀವಿ ನಾವು. ಬಹಳ ಹಿಂದೆ ಗ್ರಾಮಕ್ಕೆ ಭೀಕರ ಬರಗಾಲ ಬಂದಿತ್ತಂತೆ. ಆಗ ಗ್ರಾಮ ದೇವತೆಗಳನ್ನ ಪ್ರಾರ್ಥಿಸಿಕೊಂಡಾಗ ವರುಣ ಕೃಪೆ ತೋರಿದನಂತೆ. ಹೀಗಾಗಿ ಹಿಂದಿನಿಂದಲೂ ಪ್ರತಿ ವರ್ಷ ಕಡುಬಿನ ಹಬ್ಬವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಇದರಿಂದ ಒಳ್ಳೆಯದಾಗಿದೆ ಅಂತಾರೆ ಊರವರು. ಗುಳಗಂದಿ ಗ್ರಾಮದಲ್ಲಿ ಕಡುಬಿನ ಹಬ್ಬದ ವಿಷಯ ಹರಡುತ್ತಿದ್ದಂತೆ ತಮ್ಮ ದೂರದ ನೆಂಟರಿಗೆ ಕೆಲಸಕ್ಕೆಂದು ಬೇರೆ ಊರಿಗೆ ಹೋಗಿರೋ ಮಕ್ಕಳಿಗೆ ಮೊದಲು ಸುದ್ದಿ ಮುಟ್ಟಿಸ್ತಾರೆ. ಅವರು ಎಷ್ಟೇ ದೂರದ ಊರಿನಲ್ಲಿದ್ದರೂ ಈ ಕಡುಬಿನ ಹಬ್ಬಕ್ಕೆ ತಪ್ಪದೇ ಬರ್ತಾರೆ. ಹಬ್ಬಕ್ಕೆಂದು ತಯಾರಿಸಿದ ಕಡುಬು, ಹೋಳಿಗೆ, ವಿವಿಧ ಪಲ್ಯ, ರೊಟ್ಟಿ, ಅನ್ನ ಸಾರು ಸೇರಿದಂತೆ ವಿವಿಧ ಭಕ್ಷ್ಯ ಭೋಜನಗಳನ್ನು ತಲೆ ಮೇಲೆ ಹೊತ್ಕೊಂಡು ಊರ ಹೊರಗೆ ಹೊರಡ್ತಾರೆ. ಗ್ರಾಮದವರೆಲ್ಲ ಊರು ಬಿಡೋ ತನಕ ಗ್ರಾಮ ದೇವತೆಗಳು ಊರು ಬಿಡೋದಿಲ್ವಂತೆ. ಜನರನ್ನೆಲ್ಲ ಕರೆದುಕೊಂಡು ದೇವರುಗಳು ಹೊರಡ್ತವೆ ಅಂತಾರೆ ಊರ ಮಂದಿ. ಈ ಹಬ್ಬದಲ್ಲಿ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರು ಪೂಜೆಗೆ ಬರ್ತಾರೆ. ಜಾತಿ ಭೇದವಿಲ್ಲದೆ ಒಟ್ಟಿಗೆ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ಸಂಭ್ರಮದಿಂದ ಹಬ್ಬ ಆಚರಿಸಿ ಊರಿಗೆ ಕಾಲಕಾಲಕ್ಕೆ ಮಳೆ ಬರಲಿ, ಉತ್ತಮ ಬೆಳೆಯಾಗಲಿ ಅಂತ ಪ್ರಾರ್ಥಿಸ್ತಾರೆ. ಯಾವ ಜಾತಿ ಭೇದ ಇಲ್ಲದ ನಾವು ಇದನ್ನೊಂದು ಸಂಪ್ರದಾಯ ಯಾವಾಗೂ ವರ್ಷ ತಪ್ಪದ ಇದನ್ನು ಒಂದು ಸಡಗರದ ಅನುಭವದಿಂದ ಅದನ್ನು ಆವರಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಇಲ್ಲಿ ಜಾತಿ ಭೇದ ಅನ್ನೋದು ನಮ್ಮಲ್ಲಿ ಇಲ್ಲೇ ಇಲ್ಲ. ಆದರೆ ಇದು ಯಾಕೆ ಇದು ನಮ್ಮದು ಊರು ಹುಟ್ಟಿಕಲಂತರ ನಮ್ಗೆ ಹನುಮಪ್ಪ ಅವನದೊಂದು ಕುರು ಇದು ನಮ್ಮದು. ಒಟ್ಟಾರೆ ಗ್ರಾಮದವರೆಲ್ಲ ಒಟ್ಟಿಗೆ ಸೇರಿ ಅಣ್ಣ ತಮ್ಮಂದಿರಂತೆ ಹಬ್ಬ ಆಚರಿಸೋದು ಈ ಕಡುಬಿನ ಹಬ್ಬದ ವಿಶೇಷ. ಕಿರಣ್ ಕುಮಾರ್, ಸುವರ್ಣ ನ್ಯೂಸ್ 24/7 ಗದಗ. ನೋಡಿದ್ರಲ್ಲ, ಜಗತ್ತಲ್ಲಿ ಅದೆಷ್ಟೇ ಆಧುನಿಕತೆಯ ಗಾಳಿ ಬೀಸಿದ್ರೂ ಹಿಂದಿನ ಆಚರಣೆಗಳು ಮಾತ್ರ ಈಗಲೂ ನಡ್ಕೊಂಡ್ ಬಂದಿವೆ ಅನ್ನೋದಕ್ಕೆ ಈ ಕಡುಬಿನ ಹಬ್ಬವೇ ಸಾಕ್ಷಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.